ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕನಾಮಿಕ್ಸ್ ನಲ್ಲಿ ಕೇವಲ 7 ಅಧ್ಯಾಯಗಳನ್ನ ಓದಿ ಯಾವ ರೀತಿ ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ 100ಕ್ಕೆ 100 ಅಂಕವನ್ನ ಗಳಿಸಬೇಕು ಅದನ್ನ ತೋರಿಸ್ತಾ ಹೋಗ್ತೀನಿ. ಈ ಒಂದು ಸ್ಟ್ರಾಟಜಿಯಿಂದ ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಎಂಡ್ ಮೂಮೆಂಟ್ ನಲ್ಲಿ ಓದಿ 100ಕ್ಕೆ 100 ಅಂಕವನ್ನ ಗಳಿಸ್ತಾರೆ. ನೀವು ಕೂಡ ಗಳಿಸಬಹುದು. ವಿಡಿಯೋನ ಕೊನೆವರೆಗೆ ನೋಡಿ, ಯಾಕಂದ್ರೆ ಹಾಫ್ ನಾಲೆಜ್ ಈಸ್ ಡೇಂಜರಸ್. ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಸ್ಟ್ರಾಟಜಿ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇದು ನಮ್ಮ 2025-6 ಎಕ್ಸಾಮ್ ನ ಕ್ವಶನ್ ಬ್ಯಾಂಕ್ ಅಲ್ಲ, ಇದು ನಮ್ಮ ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ನ ಪ್ರಕಾರ ಎಷ್ಟು ಅಧ್ಯಾಯಗಳು ಇವೆ? ಮೈಕ್ರೋ ಎಕನಾಮಿಕ್ಸ್ ಅಲ್ಲಿ 5 ಅಧ್ಯಾಯಗಳು, ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ 6 ಅಧ್ಯಾಯಗಳು ಇವೆ. ಆದರೆ ನಿಮಗೆ ಈ 11 ಅಧ್ಯಾಯಗಳನ್ನ ಓದುವಂತ ಅವಶ್ಯಕತೆ ಇಲ್ಲ. ಇದರಲ್ಲಿ ಕೇವಲ 7 ಅಧ್ಯಾಯಗಳನ್ನ ಕವರ್ ಮಾಡಿ ಸಾಕು. ಅದು 100ಕ್ಕೆ 100 ಅಂಕ ಗಳಿಸಲಿಕ್ಕೆ ಕೇವಲ 7 ಅಧ್ಯಾಯಗಳು. ಸೊ ಅದಕ್ಕಿಂತ ಯಾವ ಅಧ್ಯಾಯಗಳನ್ನ ಓದಬೇಕು ಅದನ್ನ ನಾನು ತಿಳಿಸೋದಕ್ಕಿಂತ ಮುಂಚಿತವಾಗಿ ಒಂದ್ಸಲ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅದನ್ನ ಕ್ವಿಕ್ ಆಗಿ ನೋಡಿಕೊಳ್ಳೋಣ. 1 ಅಂಕದ 20 ಪ್ರಶ್ನೆಗಳನ್ನ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಇದನ್ನ ಇಗ್ನೋರ್ ಮಾಡಬೇಡಿ. 20ಕ್ಕೆ 20 ಅಂಕ ಇಲ್ಲಿ ಈಸಿ ಆಗಿ ಬರುತ್ತೆ. ಯಾವ ರೀತಿ ತಗೋಬೇಕು ಅದನ್ನ ತಿಳಿಸ್ತೀನಿ. 2 ಅಂಕಕ್ಕೆ ಬಂದಾಗ 6 ಪ್ರಶ್ನೆಗಳು 12 ಅಂಕ ಇರುತ್ತೆ. 4 ಅಂಕದ 5 ಪ್ರಶ್ನೆಗಳು ಕೇವಲ 5 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು, 20 ಮಾರ್ಕ್ಸ್ ಇಲ್ಲಿ ಬರುತ್ತೆ. 6 ಅಂಕದ ಕೇವಲ 3 ಪ್ರಶ್ನೆಗಳು 18 ಅಂಕ ಬರುತ್ತೆ. ಕೊನೆಯದಾಗಿ 5 ಅಂಕದ 2 ಪ್ರಶ್ನೆಗಳು. 5 ಅಂಕದ ಪ್ರಶ್ನೆಗಳು ಅಂದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಕನ್ನಡದಲ್ಲಿ ಅದಕ್ಕೆ ನಾವು ಪ್ರಾಯೋಗಿಕ ಆಧಾರಿತ ಪ್ರಶ್ನೆಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ನಮ್ಮ 80 ಮಾರ್ಕ್ಸ್ ಆಗುತ್ತೆ. ಈಗ ನಾವು ಯಾವ ಅಧ್ಯಾಯಗಳನ್ನ ಓದಬೇಕು ಬನ್ನಿ ಇಲ್ಲಿ ನೋಡಿಕೊಳ್ಳೋಣ. ಈ ಒಂದು ಬ್ಲೂ ಪ್ರಿಂಟ್ ಇದೆಯಲ್ಲ, ಈ ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಆಧಾರವಾಗಿಟ್ಟುಕೊಂಡು ನಾನು ಇಲ್ಲಿ 7 ಚಾಪ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಎಷ್ಟು? 7 ಅಧ್ಯಾಯಗಳನ್ನ. ಕೇವಲ 7 ಅಧ್ಯಾಯಗಳನ್ನ ಓದಿದ್ರೆ ನೀವು ಸಾಕು. ಯಾವ 7 ಅಧ್ಯಾಯಗಳು ಅಂದ್ರೆ, ಮೊದಲನೇದಾಗಿ ನಾವು ನೋಡೋಣ ಮೈಕ್ರೋ ಎಕನಾಮಿಕ್ಸ್ ನ 5 ಅಧ್ಯಾಯಗಳು, ಸೂಕ್ಷ್ಮ ಅರ್ಥಶಾಸ್ತ್ರದ 5 ಅಧ್ಯಾಯಗಳನ್ನ ಓದಿ, ಒಂದು ಸ್ಕಿಪ್ ಮಾಡಬೇಡಿ, ಅಲ್ಲಿಂದ ತುಂಬಾ ಪ್ರಶ್ನೆಗಳು ಬರುತ್ತೆ. ಇನ್ನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಮೊದಲ 2 ಅಧ್ಯಾಯಗಳನ್ನ ಓದಿ ಸಾಕು. 100ಕ್ಕೆ 100 ಅಂಕ 100% ತಗೊಳ್ತೀರಾ. ಯಾವ ರೀತಿ ಬನ್ನಿ ನಿಮ್ಗೆ ತೋರಿಸ್ತೀನಿ. 2 ಅಂಕದ ನಾವೀಗ 6 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು ಬ್ಲೂ ಪ್ರಿಂಟ್ ನ ಪ್ರಕಾರ. ಇನ್ನು ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಪೇಪರ್ ಬರುತ್ತಾ ನೋಡಿ. 4-5 ವರ್ಷದಿಂದ ನೋಡ್ತಾ ಇದ್ದೀನಿ, ಪ್ರತಿ ವರ್ಷ ಎಕನಾಮಿಕ್ಸ್ ಅನ್ನ ಬ್ಲೂ ಪ್ರಿಂಟ್ ಪ್ರಕಾರನೇ ಕೇಳ್ತಾರೆ. ಕೇವಲ ಎಕನಾಮಿಕ್ಸ್ ನಾನು ಹೇಳ್ತಾ ಇರೋದು, ಬೇರೆ ಸಬ್ಜೆಕ್ಟ್ ನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಬಟ್ ಎಕನಾಮಿಕ್ಸ್ ನಲ್ಲಿ ಆಲ್ಮೋಸ್ಟ್ 100% ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಪೇಪರ್ ಅನ್ನ ತೆಗಿತಾರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ. ಮೊದಲನೇ ಅಧ್ಯಾಯದಿಂದ 2 ಅಂಕದ 1 ಪ್ರಶ್ನೆ, 2ನೇ ಅಧ್ಯಾಯದಿಂದ 1 ಪ್ರಶ್ನೆ, 3ನೇ ಅಧ್ಯಾಯದಿಂದ 1, 4ನೇ ಅಧ್ಯಾಯದಿಂದ 2 ಪ್ರಶ್ನೆಗಳು, 5ನೇ ಅಧ್ಯಾಯದಿಂದ ಇಲ್ಲ. ಸೊ ಈಗ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬನ್ನಿ. ಮೊದಲನೇ ಅಧ್ಯಾಯದಿಂದ ಪೀಠಿಕೆಯಿಂದ ಇಲ್ಲ, 2ನೇ ಅಧ್ಯಾಯದಿಂದ 2 ಪ್ರಶ್ನೆಗಳು. ಟೋಟಲ್ ಆಗಿ ನಮಗೆ 7 ಅಧ್ಯಾಯಗಳಿಂದ 2 ಅಂಕದ ಪ್ರಶ್ನೆಗಳು ಸಿಗ್ತಾ ಇವೆ. ನಾವು ಎಷ್ಟಕ್ಕೆ ಉತ್ತರ ಬರೀಬೇಕು? ಕೇವಲ 6. ಸೊ ಆರಾಮಾಗಿ 7 ಅಧ್ಯಾಯ ಓದೋದ್ರಿಂದ 6 ಪ್ರಶ್ನೆಗಳಿಗೆ ನಾವು ಸುಲಭವಾಗಿ ಪರ್ಫೆಕ್ಟ್ ಆಗಿ ಉತ್ತರವನ್ನ ಬರಿಬಹುದು. ಸೊ ಈಗ ಬರೋಣ ನಾವು 4 ಅಂಕದ ಪ್ರಶ್ನೆಗಳಿಗೆ. 4 ಅಂಕದ ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು? 5 ಪ್ರಶ್ನೆಗಳಿಗೆ. ಮೊದಲನೇ ಅಧ್ಯಾಯದಿಂದ 1 ಪ್ರಶ್ನೆಯನ್ನ ಕೇಳ್ತಾನೆ, 2ನೇ ಅಧ್ಯಾಯದಿಂದ 1 ಪ್ರಶ್ನೆ, 3ನೇ ಅಧ್ಯಾಯದಿಂದ ಯಾವುದೇ ಪ್ರಶ್ನೆ ಇಲ್ಲ, 4ನೇ ಅಧ್ಯಾಯದಿಂದ 1 ಪ್ರಶ್ನೆ, 5ನೇ ಅಧ್ಯಾಯದಿಂದ 1 ಪ್ರಶ್ನೆ. ಇನ್ನು ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಅಥವಾ ಪರಿಚಯ ಅನ್ನುವಂತ ಮೊದಲನೇ ಅಧ್ಯಾಯದಿಂದ 1 ಪ್ರಶ್ನೆ, ರಾಷ್ಟ್ರೀಯ ವರಮಾನ ಲೆಕ್ಕಾಚಾರದಿಂದ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. ಸೊ ಟೋಟಲ್ ಆಗಿ ಎಷ್ಟಾಯ್ತು? 1, 2, 3, 4, 5 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ ಸಾಕು, ನಮ್ಗೆ ಇಲ್ಲಿ 20 ಮಾರ್ಕ್ಸ್ ಸಂಪೂರ್ಣವಾಗಿ ಸಿಗುತ್ತೆ. ಆ 5 ಪ್ರಶ್ನೆಗಳು ಈ 7 ಅಧ್ಯಾಯಗಳಿಂದ ಆರಾಮಾಗಿ ಸುಲಭವಾಗಿ ಕವರ್ ಆಗ್ತಾ ಇವೆ. ಈಗ ನಾವು ಬರೋಣ 6 ಅಂಕದ ಪ್ರಶ್ನೆಗಳಿಗೆ. 6 ಅಂಕದ ಕೇವಲ 3 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಸೂಕ್ಷ್ಮ ಅರ್ಥಶಾಸ್ತ್ರದ 2ನೇ ಅಧ್ಯಾಯ ಅನುಭೋಗಿ ವರ್ತನೆ ಸಿದ್ಧಾಂತದಿಂದ 1 ಪ್ರಶ್ನೆ ಕೇಳ್ತಾನೆ. ಉತ್ಪಾದನೆ ಮತ್ತು ವೆಚ್ಚಗಳು, ಇದರಿಂದ 6 ಅಂಕದ 1 ಪ್ರಶ್ನೆ. ಇನ್ನು ನೇರವಾಗಿ ಬರೋಣ ಸಮಗ್ರ ಅರ್ಥಶಾಸ್ತ್ರದ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ, ಈ ಅಧ್ಯಾಯದಿಂದ 1 ಪ್ರಶ್ನೆ ಕೇಳ್ತಾರೆ. ಸೊ ನಾವು 3 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಬರೀಬಹುದು ಕೇವಲ 7 ಅಧ್ಯಾಯಗಳನ್ನ ಕವರ್ ಮಾಡೋದ್ರಿಂದ. ಮುಂದೆ ನಿಮಗೆ ತಿಳಿಸ್ತೀನಿ ಯಾವ ಕ್ಲಾಸಸ್ ನೋಡಬೇಕು, ಫ್ರೀ ಆಗಿ ಫಾಸ್ಟ್ ಆಗಿ ಯಾವ ರೀತಿ ಕಲಿಬೇಕು ಅದೆಲ್ಲ ನಿಮಗೆ ತಿಳಿಸ್ತೀನಿ. ಎಕನಾಮಿಕ್ಸ್ ನೋಡಿ, ಅರ್ಥಶಾಸ್ತ್ರವನ್ನ ಏನ್ ಮಾಡಬೇಕು? ಅರ್ಥ ಮಾಡಿಕೊಳ್ಳಬೇಕು. ಅಂದಾಗ 100ಕ್ಕೆ 100 ಮಾರ್ಕ್ಸ್ ಬರುತ್ತೆ. ಇನ್ನು 5 ಅಂಕದ ಪ್ರಶ್ನೆಗಳು ಅಂದ್ರೆ ಪ್ರಾಯೋಗಿಕ ಆಧಾರಿತ ಪ್ರಶ್ನೆಗಳು. 2ನೇ ಅಧ್ಯಾಯದಿಂದ 1 ಪ್ರಶ್ನೆ ಕೇಳ್ತಾನೆ. ಅಂಡ್ ಮಾರುಕಟ್ಟೆ ಸಮತೋಲನ, ಈ ಅಧ್ಯಾಯದಿಂದ 1 ಪ್ರಶ್ನೆ. ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯದಿಂದ 1 ಪ್ರಶ್ನೆ ಕೇಳ್ತಾನೆ. 3ರಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರವನ್ನ ನೀವು ಬರೀರಿ, ಪರ್ಫೆಕ್ಟ್ ಆಗಿ ಫುಲ್ ಮಾರ್ಕ್ಸ್ ಸಿಗೋ ಹಾಗೆ. ಇಷ್ಟು 7 ಅಧ್ಯಾಯಗಳನ್ನ ಫಾಲೋ ಮಾಡಿದ್ರೆ ಸಾಕು, 100% ನೀವು 100ಕ್ಕೆ 100 ಅಂಕ ಗಳಿಸ್ತೀರ. ಇನ್ನ ಬರುತ್ತೆ 1 ಅಂಕದ ಪ್ರಶ್ನೆಗಳು. ನೋಡಿ, 1 ಅಂಕದ ಪ್ರಶ್ನೆಗಳಿಂದ 20 ಮಾರ್ಕ್ಸ್ ಇದೆ. ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ? ಎಲ್ಲ ಅಧ್ಯಾಯಗಳ 1 ಅಂಕದ ಪ್ರಶ್ನೆಗಳನ್ನ ಕವರ್ ಮಾಡಬೇಕಾಗುತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಇಲ್ಲಿಂದ ನೀವು 5 ಅಧ್ಯಾಯ ಬಿಡ್ತಾ ಇದ್ದೀರಿ, ಅದರಿಂದ ಒಂದು 8-10 ಕ್ವಶನ್ಸ್ ಆದ್ರೂ ಬರುತ್ತೆ. ಸೊ ಆ ಕ್ವಶನ್ಸ್ ಉತ್ತರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ 8-10 ಮಾರ್ಕ್ಸ್ ಹೋಗುತ್ತೆ. ಅದನ್ನ ಯಾವ ರೀತಿ ಕವರ್ ಮಾಡಬೇಕು ಅದನ್ನೀಗ ಮುಂದೆ ನಾನು ನಿಮ್ಗೆ ಹೇಳ್ತೀನಿ. ಯಾವ ಬುಕ್ ಓದಿದ್ರೆ ಅದೆಲ್ಲ ಕವರ್ ಆಗುತ್ತೆ ಅಂತ ಹೇಳಿ. ಈಗ
ನೀವೇನಾದ್ರೂ ಒಂದು ಚಾಪ್ಟರ್ ಅನ್ನು ಎಕ್ಸ್ಟ್ರಾ ಓದ್ತೇನೆ ಸರ್ ಅಂದ್ರೆ ನೀವು ಹಣ ಮತ್ತು ಬ್ಯಾಂಕಿಂಗ್ ಅನ್ನುವಂಥ ಚಾಪ್ಟರ್ ಓದಬಹುದು. ಇದರಿಂದಾನು ಕೂಡ 6 ಅಂಕದ 4 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಇಲ್ಲ ಅಂದ್ರೆ ಈ ಒಂದು ಚಾಪ್ಟರ್ ಅನ್ನ ನೀವು ಬಿಡಬಹುದು. ಕೇವಲ 7 ಅಧ್ಯಾಯಗಳನ್ನ ಕವರ್ ಮಾಡಿ ಸಾಕು. ಮೊದಲ ಪ್ರಯಾರಿಟಿ ಏನು 7 ಅಧ್ಯಾಯದಲ್ಲಿ ಪರ್ಫೆಕ್ಟ್ ಆಗಿ ನಂತರ ಮಾತ್ರ ಈ ಚಾಪ್ಟರ್ಗೆ ಹೋಗಿ. ಇಲ್ಲ ಅಂದ್ರೆ ಈ ಚಾಪ್ಟರ್ ಅನ್ನ ನೀವು ಸಂಪೂರ್ಣವಾಗಿ ಬಿಡಬಹುದು. ಈಗ ಬರೋಣ ಯಾವ ಕ್ಲಾಸಸ್ ನೋಡಬೇಕು. ಸೊ ಇದು ನೋಡಿ ನನ್ನ ಕಂಪ್ಲೀಟ್ ಇಡೀ ಯೂಟ್ಯೂಬ್ ನಲ್ಲೇ ಬೆಸ್ಟ್ ಇರುವಂತಹ ಎಕನಾಮಿಕ್ಸ್ ಕ್ಲಾಸಸ್ಗಳು ಫ್ರೀ ಆಗಿ ಅವೈಲೇಬಲ್ ಇವೆ. ಫ್ರೀ ಆಗಿ ಬೆಸ್ಟ್ ಎಕನಾಮಿಕ್ಸ್ ಕ್ಲಾಸಸ್. ಸೊ ತುಂಬಾ ಫಾಸ್ಟ್ ಆಗಿ ತುಂಬಾ ಕಡಿಮೆ ಸಮಯದಲ್ಲಿ ಎಕನಾಮಿಕ್ಸ್ ಅನ್ನು ನೀವು ಅರ್ಥ ಮಾಡ್ಕೋತೀರಾ. ಬೈಪಾಟ್ ಮಾಡುವಂತ ಅವಶ್ಯಕತೆ ಬೀಳೋದಿಲ್ಲ. ಸೊ ಇದರ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಹೋಗಿ 1 by 1 ಕ್ಲಾಸಸ್ ನೋಡ್ತಾ ಹೋಗಿ. ಎಲ್ಲಾ ಕ್ಲಾಸಸ್ ಮುಗಿಸ್ಲಿಕ್ಕೆ ಮೇ ಬಿ 10 ರಿಂದ 12 ತಾಸು ಟೈಮ್ ತಗೋಬಹುದು ಅಷ್ಟೇ. ಇನ್ನು ಎಕನಾಮಿಕ್ಸ್ ಅಲ್ಲಿ 100ಕ್ಕೆ 100 ಸ್ಕೋರ್ ಮಾಡ್ಲಿಕ್ಕೆ ಯಾವ ಬುಕ್ ಅನ್ನ ಓದಬೇಕು. ಸೊ ಬುಕ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಇರುವಂತಹ ಬುಕ್ಸ್ ಅಲ್ಲಿ ಹೊಸ ಕ್ವಶನ್ಸ್ ಇಲ್ಲ, ತುಂಬಾ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಭಾಷೆ ಬಳಸಿ ಬರೆದಿದ್ದಾರೆ, ಅರ್ಥ ಆಗ್ತಾ ಇಲ್ಲ ಸ್ಟೂಡೆಂಟ್ಸ್ಗೆ. ಸೊ ನಾನು ನಿಮಗಾಗಿನೇ ಒಂದು ಈಸಿ ಆಗಿರುವಂತಹ ಒಂದು ಬುಕ್ ನ ರೆಡಿ ಮಾಡಿದ್ದೀನಿ. ಓನ್ಲಿ ಡಿಜಿಟಲ್ ಬುಕ್ ಆಗಿರುತ್ತೆ, ಅಂದ್ರೆ ಇದರ ಪ್ರಿಂಟಿಂಗ್ ಇರೋದಿಲ್ಲ, ಫಿಸಿಕಲ್ ಕಾಪಿ ಇರೋದಿಲ್ಲ. ಸೊ ಈ ಬುಕ್ ನಲ್ಲಿ ನಿಮಗೆ ಆಲ್ರೆಡಿ ಯಾವ ರೀತಿ ಒಂದು ರಿಸಲ್ಟ್ ಬಂದಿದೆ ಅಂದ್ರೆ ಲಾಸ್ಟ್ ಇಯರ್ ಇದೇ ಬುಕ್ ಅನ್ನ ಓದಿ ಸ್ಟೂಡೆಂಟ್ಸ್ ನೋಡಬಹುದು. ಮುತ್ತುರಾಜ್ ಅನ್ನುವಂಥ ಸ್ಟೂಡೆಂಟ್ಸ್ ಎಕನಾಮಿಕ್ಸ್ ಅಲ್ಲಿ 97, ಇನ್ನೊಬ್ಬ ಸ್ಟೂಡೆಂಟ್ ಎಕನಾಮಿಕ್ಸ್ ನಲ್ಲಿ 100. ತುಂಬಾ ಜನ ಇಲ್ಲಿ 98, 99 ಸ್ಕೋರ್ ಮಾಡಿದ್ದಾರೆ. ಸೊ ನೀವು ನೋಡಬಹುದು ಪ್ರೈವೇಟ್ ಸ್ಟೂಡೆಂಟ್ ಲಾಸ್ಟ್ ಇಯರ್ 90 ಸ್ಕೋರ್ ಮಾಡಿದ್ದಾರೆ. ಸೊ ಇದೇ ಬುಕ್ ನಿಂದ ಕ್ಲಾಸಸ್ ನಿಂದ ಇನ್ನ ರೀಸೆಂಟ್ ಆಗಿ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಸ್ಟೂಡೆಂಟ್ 80 ಔಟ್ ಆಫ್ 80 ಸ್ಕೋರ್ ಮಾಡಿದ್ದಾರೆ. ಇದೇ ಒಂದು ಬುಕ್ ಅನ್ನ ರೆಫರ್ ಮಾಡಿ. ಇನ್ನು ತುಂಬಾ ಜನ ವಿದ್ಯಾರ್ಥಿಗಳು ಇದ್ದಾರೆ 99 ಸ್ಕೋರ್ ಮಾಡಿದವರು, 95 ಸ್ಕೋರ್ ಮಾಡಿದವರು. ಸೊ ಬಹಳ ಜನರು ನನ್ನ ಹತ್ರ ಆಲ್ರೆಡಿ ಸ್ಕ್ರೀನ್ ಶಾಟ್ಸ್ಗಳು ಇವೆ. ಸೊ ನೀವು ಈ ಒಂದು ಬುಕ್ ಅನ್ನ ಓದಿ ನಾನು ನಿಮ್ಗೆ ಹೇಳ್ತೀನಿ. ಇನ್ನು 1 ಅಂಕದ ಪ್ರಶ್ನೆಗಳು ಓದ್ಬೇಕಂತ ನಾನು ಹೇಳಿದ್ನಲ್ಲ. ಸೊ ಆ 1 ಅಂಕದ ಪ್ರಶ್ನೆಗಳು ಎಲ್ಲಾ ಅಧ್ಯಾಯದ್ದು ಸೊ ಇದರಲ್ಲಿ ಕವರ್ ಆಗಿರುತ್ತೆ. ಸೊ ನಿಮ್ಗೆ ಇಲ್ಲಿ 20 ಔಟ್ ಆಫ್ 20 ಮಾರ್ಕ್ಸ್ ಪಕ್ಕಾ ಸಿಗುತ್ತೆ. ಇನ್ನು 2, 3, 4 ಅಂಕದ ಎಲ್ಲಾ ಪ್ರಶ್ನೆಗಳು, ಅದರ ಉತ್ತರಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳು, ಉತ್ತರಗಳು ಈ ಬುಕ್ ನಲ್ಲಿ ಇದೆ. ಈ ಬುಕ್ ಬಿಟ್ಟು ಮತ್ತೇನು ನಿಮ್ಗೆ ಓದುವಂತ ಅವಶ್ಯಕತೆ ಇಲ್ಲ. ಕ್ಲಾಸಸ್ ನಿಮ್ಗೆ ಇದರಲ್ಲಿ ಫ್ರೀ ಆಗಿನೇ ಸಿಗುತ್ತೆ. ಇದೆಲ್ಲ ಡೀಟೇಲ್ಸ್ ಇಷ್ಟು ಇನ್ಫಾರ್ಮೇಶನ್ ಇದೆ, ನೀವು ನೋಡಬಹುದು. ಬುಕ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನಂತರ ನೀವು ಈ ಬುಕ್ ಅನ್ನ ಪರ್ಚೇಸ್ ಮಾಡಬಹುದು. ಪ್ರೈಸ್ ಬಂದು 299 ಇದೆ. ಬಟ್ ಈಗ ಡಿಸ್ಕೌಂಟ್ ನಡೀತಾ ಇದೆ 50%, ಓನ್ಲಿ 149 ರುಪೀಸ್ ನಲ್ಲಿ ಈ ಬುಕ್ ನಿಮಗೆ ಸಿಗುತ್ತೆ. ಈಗ ಈ ಬುಕ್ ಅನ್ನ ಯಾವ ರೀತಿ ಪರ್ಚೇಸ್ ಮಾಡಬೇಕಂದ್ರೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಡೈರೆಕ್ಟ್ ಆಗಿ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಅಥವಾ ನಿಮಗೆ ಪ್ಲೇ ಸ್ಟೋರ್ ನಲ್ಲಿ ಸಿಗುತ್ತೆ ಸ್ಕಿಲ್ ಬೂಸ್ಟರ್ ಆಪ್, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದರ ನಂತರ ಇಲ್ಲಿ ನಿಮಗೆ ಕಾಣಿಸುತ್ತೆ ಬುಕ್ ನ ಫ್ರಂಟ್ ಪೇಜ್, ಕ್ಲಿಕ್ ಮಾಡಿ. ಅದರ ನಂತರ ಚಾಪ್ಟರ್ ವೈಸ್ ಡಿವೈಡ್ ಕೂಡ ಮಾಡಲಾಗಿದೆ. ಇಲ್ಲಿ ಮೊದಲನೇ ಚಾಪ್ಟರ್ ಫ್ರೀ ಆಗಿ ಕೂಡ ಇದೆ, ಅದನ್ನೇ ನೀವು ನೋಡಬಹುದು. ಅದರ ನಂತರ ನೀವು ನೇರವಾಗಿ ಬುಕ್ ನ ಪರ್ಚೇಸ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಏನ್ ಮಾಡಿ 7 ಚಾಪ್ಟರ್ ನ ಈ ಸ್ಟ್ರಾಟಜಿ ಫಾಲೋ ಮಾಡಿ. ಇದರ PDF ನಾನು ನಮ್ಮ ಟೆಲಿಗ್ರಾಮ್ ನಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಟೆಲಿಗ್ರಾಮ್ ನ ಲಿಂಕ್ ಕೆಳಗಡೆ ಇದೆ, ಅಲ್ಲಿ ಜಾಯಿನ್ ಆಗಿ ಆ ಸ್ಟ್ರಾಟಜಿ ನಿಮಗೆ PDF ಸಿಗುತ್ತೆ, ಅದನ್ನ ಫಾಲೋ ಮಾಡಿ. ನನ್ನ ಕ್ಲಾಸಸ್ ಫ್ರೀ ಕ್ಲಾಸಸ್ ಅದನ್ನ ನೋಡಿ ದೆನ್ ನನ್ನ ಪುಸ್ತಕವನ್ನ ಓದಿ ಸಾಕು. ಮತ್ತೆ ಎಷ್ಟು ಬಿಟ್ಟು ಮತ್ತೇನು ಮಾಡುವಂತಹ ಅವಶ್ಯಕತೆ ಇಲ್ಲ. ಎಕನಾಮಿಕ್ಸ್ಗೆ 100ಕ್ಕೆ 100 ಅಂಕ ನೀವು ಕೂಡ ತೆಗಿತೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆನ್ಪಿಟ್ಕೊಳ್ಳಿ ನಮ್ಮ ಟಾರ್ಗೆಟ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್.